ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಮೃದ್ಧಿ ಅಡುಗೆ ಮನೆ ಚಾನಲ್. ಹಾಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಸುಖ, ಶಾಂತಿ, ನೆಮ್ಮದಿ ಎಲ್ಲ ಸಿಗ್ಲಿ ಅಂತ ಕೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ಹಬ್ಬಕ್ಕೆ ಜಾಮೂನ್ ಮಾಡಿದ್ದೀನಿ. ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು ಅಂತಾನೆ ಹೇಳ್ಬೋದು. ಜಾಮೂನು ಪಾಕ ಇಟ್ಕೊಳ್ಳೋದಕ್ಕೆ ತುಂಬಾ ಹೊತ್ತು ಬೇಕು ಅಂತ ಅನ್ಕೊಳ್ಳೋರು ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಯಾಕೆಂದ್ರೆ 10 ನಿಮಿಷದಲ್ಲಿ ಜಾಮೂನ್ ಕೂಡ ಆಗ್ಬಿಡುತ್ತೆ. ಸೊ ಬೇಗನೆ ಕೂಡ ಪಾಕನ ಹೀರ್ಕೊಳ್ಳುತ್ತೆ. ಸುಲಭವಾಗಿ ಮಾಡ್ಬೋದು ಕೂಡ. ಇವಾಗ ಜಾಮೂನ್‌ಗೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ MT ಅವರವರದ ಗುಲಾಬ್ ಜಾಮೂನ್ ಪೌಡರ್‌ನ ತಗೊಂಡಿದ್ದೀನಿ. 200 ಗ್ರಾಮ್ ಅಷ್ಟು ನಾನು ಪೌಡರ್‌ನ ಹಾಕೊಳ್ತಾ ಇದ್ದೀನಿ. ಜೊತೆಗೆ ಒಂದು 4 ಸ್ಪೂನ್ ಆಗುವಷ್ಟು ಹಾಲಿನ ಪೌಡರ್ ಕೂಡ ಹಾಕೊಳ್ತಾ ಇದ್ದೀನಿ. ತುಂಬಾ ಸಾಫ್ಟ್ ಆಗಿ ಬರುತ್ತೆ ಅಂತ ಹೇಳಿ. ಸೊ ತುಂಬಾನೇ ಚೆನ್ನಾಗಿರುತ್ತೆ ಹಾಲಿನ ಪೌಡರ್ ಹಾಕೋದ್ರಿಂದ. ಇಲ್ಲ ಅನ್ನೋರು ಕೂಡ ಹಾಗೆ ನೀವು ಮಾಡ್ಬೋದು ಕೂಡ. ಸೊ ಇವಾಗ ಮೇನ್ ಇಂಪಾರ್ಟೆಂಟ್ ಆಗಿ ನಾನೆಷ್ಟು ತೋರಿಸಿದ್ದೀನಿ, ಚಿಟಿಕೆಯಷ್ಟು ಸೋಡಾನ ಹಾಕೊಂಡ್ರೆ ನೀವು ತುಂಬಾ ಬೇಗನೆ ಪಾಕನ ಹೀರ್ಕೊಳ್ಳುತ್ತೆ. ಹಾಗೆ ಗಂಟೆ ಇಟ್ಟು ಪಾಕನ ಹೀರ್ಕೊಳ್ಳೋದಕ್ಕೆ ಟೈಮ್ ಏನ್ ಬೇಕಾಗೋದಿಲ್ಲ. ನಾನು ತೋರಿಸಿದಷ್ಟೇ ಚಿಟಿಕೆಯಷ್ಟು ಹಾಕಿದ್ರೆ ಸಾಕು. ತುಂಬಾ ಹಾಕೊಳಕ್ ಹೋಗ್ಬೇಡಿ. ಹಾಕೊಂಡು ನಂತರ ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ಹಾಲನ್ನ ಸೇರಿಸ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಳೋಣ. ಹಾಲ್ ಹಾಕೊಂಡ್ ಕಲ್ಸ್ಕೊಂಡ್ ನಂತರ ಸ್ವಲ್ಪ ಸ್ವಲ್ಪ ನೀರ್ನ ಸೇರಿಸ್ಕೊಂತಾ ಚೆನ್ನಾಗಿ ಕಲ್ಸ್ಕೊಳ್ತಾ ಬರ್ಬೇಕು. ತೆಳುವಾಗ್ಬಾರ್ದು ಜಾಸ್ತಿ, ಹಾಗೆ ಗಟ್ಟಿನೂ ಕೂಡ ಆಗ್ಬಾರ್ದು. ಈ ಹದಕ್ಕೆ ಬಂದ್ರೆ ಸಾಕು, ಪರ್ಫೆಕ್ಟ್ ಆಗಿ ಆಗಿರುತ್ತೆ. ಇವಾಗ ಫೈನಲ್ ಆಗಿ ಒಂಚೂರು ಕೈಗೆ ತುಪ್ಪ ಅಥವಾ ಎಣ್ಣೆನ ಮಾಡ್ಕೊಂಡು ಹಿಟ್ಟನ್ನೆಲ್ಲ ಚೆನ್ನಾಗಿ ನೀವು ಕಲಸ್ಕೊಂಡ್ರೆ ಕೈಯಲ್ಲಿರುವಂತ ಹಿಟ್ಟೆಲ್ಲ ಚೆನ್ನಾಗಿ ಬಿಡುತ್ತೆ ಕೂಡ. ಸೊ ಕಲ್ಸ್ಕೊಳ್ಳೋಕ್ಕೂ ಉಂಡುಂಡೆ ಚೆನ್ನಾಗಿ ಬರುತ್ತೆ. ಸೊ ನೋಡ್ತಾ ಇದೀರಲ್ವಾ, ಇವಾಗ ಚೆನ್ನಾಗಿ ಕಲ್ಸ್ಕೊಂಡ್ ನಂತರ ಕೈಗೆ ಯಾವುದೇ ರೀತಿ ಹಿಟ್ಟು ಕೂಡ ಅಂಟ್ಕೊಂಡಿಲ್ಲ. ಈ ತರ ಉಂಡೆ ಆಗಿ ರೆಡಿ ಆಗುತ್ತೆ. ತುಂಬಾ ಸಾಫ್ಟ್ ಆಗು ಬರುತ್ತೆ ಕೂಡ. ಚೆನ್ನಾಗಿ ಹಿಟ್ಟು ಕಲ್ಸ್ಕೊಂಡಷ್ಟು ಚೆನ್ನಾಗಿ ಉಂಡೆಗಳು ಆಗುತ್ತೆ. ಹಾಗೆ ಜಾಮೂನು ಕೂಡ ಚೆನ್ನಾಗಿ ಬರುತ್ತೆ. ಸೊ ನೋಡ್ತಾ ಇದ್ದೀರಾ ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳಿ. ಇವಾಗ ಇದನ್ನ ಒಂದ್ 5 ನಿಮಿಷ ಪ್ಲೇಟ್ ಮುಚ್ಚಿಟ್ಟು ಸೈಡಲ್ಲಿ ಇಡೋಣ. ಇವಾಗ ನಾವು ಸಕ್ಕರೆ ಪಾಕನ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಂಡು ಇದಕ್ಕೆ ಒಂದು 3 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು ಬೌಲ್ ಅಷ್ಟು ನಾನು ಸಕ್ಕರೆನ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಸಿಹಿ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಸಕ್ಕರೆನ ಹಾಕೊಳ್ಳಿ. ಯಾಕೆಂದ್ರೆ ಜಾಸ್ತಿ ಆದ್ರೂ ತಿನ್ನೋದಕ್ಕೆ ಆಗೋದಿಲ್ಲ. ನಾನಿಲ್ಲಿ ಒಂದು 3 ಗ್ಲಾಸ್ ಅಷ್ಟು ನೀರನ್ನ ಹಾಕೊಂಡು ಒಂದು ಬೌಲ್ ಅಷ್ಟು ಸಕ್ಕರೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರಲ್ಲಿ. ಇವಾಗ ಏಲಕ್ಕಿ ಪೌಡರ್‌ನ ಹಾಕೊಂಡು ಕುದಿಯೋದಕ್ಕೆ ಬಿಡೋಣ. ಸಕ್ಕರೆ ಪಾಕ ಆಗೋಷ್ಟ್ರಲ್ಲಿ ಇವಾಗ ನಾವು ಮಾಡಿಟ್ಟಿರುವಂತಹ ಜಾಮೂನ್ ಹಿಟ್ಟನ್ನ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ನಾವು ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಹಿಟ್ಟನ್ನ ಕಲ್ಸ್ಕೊಳ್ತೀವೋ ಅಷ್ಟೇ ಸಾಫ್ಟ್ ಆಗಿ ಜಾಮೂನ್ ಕೂಡ ರೆಡಿ ಆಗುತ್ತೆ. ಹಾಗೆ ಇನ್ನೊಂದು ವಿಷಯ ಹೇಳ್ಬೇಕು ಅನ್ನೋದಾದ್ರೆ, ನಾವು ಉಂಡೆ ಮಾಡ್ಕೊಂಡಾಗ ಉಂಡೆ ಮೇಲೆ ಯಾವುದೇ ರೀತಿ ಓಪನ್ ಕೂಡ ಆಗಿರಬಾರ್ದು. ಅಂದ್ರೆ ಲೈನ್ಸ್‌ಗಳು ಬರಬಾರ್ದು. ಲೈನ್ಸ್‌ಗಳು ಆ ತರ ಬಂತು ಅಂದ್ರೆ ನಾವು ಪಾಕಕ್ಕೆ ಹಾಕಿದ ಮೇಲೆ ಏನಾಗ್ಬಿಡುತ್ತೆ, ಓಪನ್ ಆಗ್ಬಿಡುತ್ತ ಚಾನ್ಸಸ್ ಕೂಡ ಇರುತ್ತೆ. ಸೊ ನೋಡ್ತಾ ಇದ್ದೀರಲ್ವಾ, ಈ ರೀತಿ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಇವಾಗ ಎಲ್ಲ ಉಂಡೆಗಳನ್ನು ಮಾಡ್ಕೊಳ್ಳೋಣ. ನೋಡಿ ಎಲ್ಲ ಉಂಡೆಗಳನ್ನು ಮಾಡ್ಕೊಂಡಾಯ್ತು. ಆದ್ರೆ ಯಾವುದೇ ರೀತಿ ಉಂಡೆಗಳ ಮೇಲೆ ಲೈನ್ಸ್‌ಗಳು ಬಂದಿಲ್ಲ. ಅಂದ್ರೆ ಓಪನ್ ಕೂಡ ಆಗಿಲ್ಲ. ಈ ತರ ಇತ್ತು ಅಂದ್ರೆ ಏನಾಗುತ್ತೆ, ಚೆನ್ನಾಗಿ ಜಾಮೂನ್ ರೆಡಿ ಆಗುತ್ತೆ. ನೀವೇನಾದ್ರೂ ಮೇಲ್ಗಡೆ ಲೈನ್ಸ್‌ಗಳು ಬಂತು ಅಂದ್ರೆ ಅವಾಗೇನಾಗುತ್ತೆ, ಪಾಕಕ್ಕೆ ಹಾಕಿದ ತಕ್ಷಣನೇ ಓಪನ್ ಆಗ್ಬಿಡುತ್ತೆ. ಚೆನ್ನಾಗಿ ಉಂಡೆನ ಮಾಡ್ಕೋಬೇಕಾಗುತ್ತೆ ಇದಕ್ಕೆ. ಇವಾಗ ಪರ್ಫೆಕ್ಟ್ ಆಗಿ ಪಾಕ ಕೂಡ ರೆಡಿ ಆಗಿದೆ. ಇವಾಗ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇವಾಗ ಎಣ್ಣೆನ ಕಾಯಕ್ಕೆ ಇಟ್ಕೊಳ್ಳೋಣ. ಇವಾಗ ಎಣ್ಣೆ ಕೂಡ ಕಾಯ್ದಿದೆ. ಇವಾಗ ಒಂದೊಂದೇ ಉಂಡೆಗಳನ್ನ ಹಾಕೊಳ್ತಾ ಬರೋಣ. ಚಿಟಿಕೆಯಷ್ಟು ಸೋಡಾ ಹಾಕಿರೋದ್ರಿಂದ ನಾವು ಉಂಡೆಗಳು ಚಿಕ್ಕದಾಗಿ ಇದ್ರೂನು ಕೂಡ ದಪ್ಪ ಕೂಡ ಆಗ್ತಾ ಇದೆ. ಎಣ್ಣೆಲಿ ನೋಡ್ತಾ ಇರ್ಬೋದು ನೀವು. ಹಾಗೆ ಪಾಕಕ್ಕೆ ಹಾಕಿದ್ಮೇಲೆ ಇನ್ನೂ ದಪ್ಪ ಕೂಡ ಆಗುತ್ತೆ. ಹಾಗೆ ಪಾಕನ ಕೂಡ ಬೇಗ ಹೀರ್ಕೊಳ್ಳುತ್ತೆ. ತುಂಬಾನೇ ಚೆನ್ನಾಗಾಗುತ್ತೆ. ಹಾಗೆ ಸಾಫ್ಟ್ ಆಗಂತೂ ಇರುತ್ತೆ. ನೋಡ್ತಾ ಇದೀರಲ್ವಾ ಎಷ್ಟು ದಪ್ಪ ಕಾಣಿಸ್ತಿದೆ ಅಂತ ಹೇಳಿ ಜಾಮೂನು. ನಾನ್ ಮಾಡಿರೋದು ಚಿಕ್ಕ ಚಿಕ್ಕ ಉಂಡೆಗಳನ್ನೇ, ಆದ್ರೆ ದಪ್ಪ ಕೂಡ ಆಗಿದೆ. ಹಾಗೆ ಪಾಕಕ್ಕೆ ಹಾಕಿದ್ಮೇಲೆ ಇನ್ನೂ ದಪ್ಪ ಆಗುತ್ತೆ ಜಾಮೂನು. ಹಾಗೆ ಉರಿನ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ಜಾಮೂನ್ ಮಾಡ್ಕೋಬೇಕಾಗುತ್ತೆ. ಉರಿ ಏನಾದ್ರು ಜಾಸ್ತಿ ಕೊಟ್ರೆ ಬೇಗ ಸೀದ್ಬಿಡುತ್ತೆ. ಕಲರ್ ಕೂಡ ಚೇಂಜ್ ಆಗುತ್ತೆ. ಆದ್ರೆ ಒಳಗಡೆ ಬೇಯೋದಿಲ್ಲ. ಉರಿನ ಸ್ವಲ್ಪ ಕಡಿಮೆ ಇಟ್ಕೊಂಡು ನಾವು ಜಾಮೂನ್ ಮಾಡ್ಕೋಬೇಕಾಗುತ್ತೆ. ಜಾರಲ್ಲಿ ಈ ತರ ಸುತ್ತ ನಾವು ರೊಟೇಟ್ ಮಾಡ್ಕೊಳ್ತಾ ಇದ್ರೆ ಸುತ್ತ ಕಲರ್ ಚೇಂಜ್ ಆಗುತ್ತೆ. ಹಾಗೆ ಬೇಯೋದಕ್ಕೂ ಈಸಿ ಆಗುತ್ತೆ ಜಾಮೂನು. ಇವಾಗ ಪರ್ಫೆಕ್ಟ್ ಆಗಿ ಜಾಮೂನ್ ಬೆಂದಿದೆ. ಇವಾಗ ಪಾಕಕ್ಕೆ ಹಾಕೊಳ್ಳೋಣ. ಪಾಕಕ್ಕೆ ಹಾಕೊಂಡಾಗ ಚಿಕ್ಕದಾಗಿ ಕಾಣಿಸ್ತಿದೆ. 2 ನಿಮಿಷ ಇದ್ರೆ ಸಾಕು, ಬೇಗ ಹೀರ್ಕೊಳ್ಳುತ್ತೆ ಪಾಕ. ಹಾಗೆ ಎಷ್ಟು ದಪ್ಪ ಆಗಿರುತ್ತೆ ಅಂತ ತೋರಿಸ್ತೀನಿ. ಸೊ ಇವಾಗ ಉಳಿದಿದಂತ ಉಂಡೆಗಳನ್ನೆಲ್ಲ ಹಾಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ ಪರ್ಫೆಕ್ಟ್ ಆಗಿ ಇದು ಕೂಡ ಬೆಂದಿದೆ. ಸೊ ಇವಾಗ ಇದನ್ನು ಕೂಡ ಎತ್ಕೊಂಡು ನಾವು ಪಾಕಕ್ಕೆ ಹಾಕೊಳ್ಳೋಣ. ಸೊ ಇವಾಗ ಎಲ್ಲದನ್ನು ಎತ್ಕೊಳ್ಳೋಣ ಜಾಲರಿಯಿಂದ.
ಸೊ ನೋಡ್ತಾ ಇದ್ದೀರಾ ಫಸ್ಟು ಆಗಿರುವಂತ ಜಾಮೂನು ಎಷ್ಟು ಬೇಗ ಪಾಕನ ಹೀರ್ಕೊಂಡಿದೆ. ಹಾಗೆ ಎಷ್ಟು ದಪ್ಪ ಜಾಮೂನ್ ಕೂಡ ಆಗಿದೆ. ಇದನ್ನು ಕೂಡ ಒಂದು 5 ನಿಮಿಷ ನಾವು ಬಿಟ್ರೆ ಸಾಕು ಎಲ್ಲಾ ಪಾಕನ ಹೀರ್ಕೊಂಡು ಪರ್ಫೆಕ್ಟ್ ಆಗಿ ಜಾಮೂನ್ ರೆಡಿ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಜಾಮೂನು ತುಂಬಾನೇ ಸಾಫ್ಟ್ ಆಗಿ ಬಂದಿದೆ. ತಿನ್ನಕ್ಕೂ ಅಷ್ಟೇ ಸಿಹಿ ಆಗಿದೆ. ಎಷ್ಟು ಬೇಕೋ ಅಷ್ಟು ಸಿಹಿ ಅಳತೆಯಲ್ಲಿ ಕರೆಕ್ಟ್ ಆಗಿದೆ. ತುಂಬಾನೇ ಸಾಫ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಚಿಟಿಕೆಯಷ್ಟು ಸೋಡಾ ಹಾಕಿದ್ರೆ ಎಷ್ಟೆಲ್ಲ ಬೆನಿಫಿಟ್ ಅಂತಾನೂ ಕೂಡ ಗೊತ್ತಾಯ್ತಲ್ವಾ? ಸೊ ಈ ಜಾಮೂನ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್‌ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಹಾಗೆ ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು.